ಫೈನಲಿ ಅಡುಗೆ ಅಂತ ಸಕ್ಸಸ್ಫುಲ್ಲಿ ರೆಡಿ ಮಾಡೀನಿ ಗೈಸ್. ಬದ್ನಿಕಾಯಿನ ಶಿಸ್ತಾಗಿ ಕೊಯ್ಕೊಂಡಿನಿ. ಕೊಯ್ಕೊಂಡ್ಬಿಟ್ಟು ಈ ಕಡೆ ಸೈಡ್ ಐತಲ್ಲ ಒಂದಿಷ್ಟು ಕೊಬ್ಬರಿ ಪುಡಿ ಮತ್ತು ಇಲ್ಲೊಂದು ಕೊಬ್ಬರಿ ಪುಡಿ ಅದ. ಈ ಕಡೆ ಸೈಡ್ ಐತಲ್ಲ ಒಂದಿಷ್ಟು ಮಿಕ್ಸರ್ ಹಾಕೊಳ್ಳೋದು. ಸ್ನಾನ ಮಾಡ್ಬೇಕಂತ ಹೇಳಿದ್ದಾರೆ. ಬಟ್ ಒಂದು ಸ್ವಲ್ಪ ಕೆಲಸ ಬಂದದ, ಹೊರಗಡೆ ಹೋಗ್ಬೇಕು ಇವಾಗ ವರ್ಕ್ ಸಲುವಾಗಿ. ಸ್ವಲ್ಪ ಸಾಮಾನು ತರ್ಬೇಕಂತ ಹೋಗಿದ್ದೆ. ಇಷ್ಟೊಂದು ಸಾಮಾನು ತುಂಬ ನೋಡ್ರಿ. ಅಲ್ಲಿ ಒಂದಂದ್ರೆ ಹಂಗೆ ಆಗತ್ತೆ ನನ್ನ ಮನುಷ್ಯಾಗ. ಸ್ವಲ್ಪ ಮನೆಗೆ ಏನೇನು ಸಾಮಾನು ಕಮ್ಮಿ ಆದ್ರೆ ಎಲ್ಲ ಹೊತ್ತೊಂಬಂದ್ಬಿಡ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು. ನಿನ್ನೆ ಬ್ಲಾಗಲ್ಲಿ ಎಂಡ್ ಮಾಡಿದ್ದೆ, ಅಲ್ಲಿಂದ ಸ್ಟಾರ್ಟ್ ಮಾಡಕತ್ತೀನಿ. ಯಾಕಪ್ಪ ಅಂದ್ರೆ ಅದು ಮತ್ತೆ ಡೇ ಅವತ್ತಿಂದ ಇರುತ್ತಲ್ಲ, ನಿನ್ನೆ ಸ್ವಲ್ಪ ಮಾಡೋದಾಗಿರಲಿಲ್ಲ ವಿಡಿಯೋ. ಅದು ಹೋಗಿ ನೋಡ್ರಿ, ತೋರಿಸ್ತೀನಿ, ಎಲ್ಲ ಗೊತ್ತಾಗುತ್ತಾ. ಬನ್ನಿ ಗೈಸ್, ಇವಾಗ ಐತಲ್ಲ 12 ಆಗ್ಯದ, 12:30 ಆಗ್ಯದ ಟೈಮಿಂಗ್. ಎದ್ದು ಫಟಾಫಟ ಅಂತಾಗಿ ಫ್ರೆಶಪ್ ಆಗಿನಿ. ಫ್ರೆಶಪ್ ಆಗಿಬಿಟ್ಟು ಒಂದು ಸ್ವಲ್ಪ ಏನಾದರೂ ಹೊರಗಡೆ ತಿಂದು ಬರಬೇಕು. ಮನೆಯಂದು ಮಾಡ್ಕೊಳ್ಳೋದಾಗಲ್ಲ. ಒಂದು ಸ್ವಲ್ಪ ಏನೋ ಬಿರಿಯಾನಿ ತಿಂದು ಬಂದೈತೆ ತರ್ಕೊಂಡಿನಿ. ಸ್ವಲ್ಪ ಹೊಡೆ ತುಂಬ ಶಿಸ್ತಾಗಿ ತಾಪಾಡ್ತಾಗಳು ಊಟ ಮಾಡ್ಕೊಂಡು ಬಿರಿಯಾನಿ ಜಡದು ವಾಪಸ್ ಮನೆಗೆ ಬಂದು ನಮ್ಮ ಕೆಲಸ ಅದಾವ. ಕೆಲಸ ಎಲ್ಲಕ್ಕೆ ಏನದೆ ಒಂದಿಷ್ಟು ಸ್ನಾನ ಮಾಡಬೇಕು ಮತ್ತು ಮನೆ ಒಂದಿಷ್ಟು ಕ್ಲೀನ್ ಮಾಡಬೇಕು. ಭಾಳ ವರ್ಕ್ ಅದ. ಅದಕ್ಕೆ ಬನ್ನಿ ಎಲ್ಲ ಮಾಡುವಂತ ನಿಮಗೂ ತೋರಿಸ್ತೀನಿ. ಇವಾಗ ಹೊರಗಡೆ ಹೋಗಿ ಶಿಸ್ತು ಬಿರಿಯಾನಿ ತಿಂದು ಬರುವ. ಯಾಕೋ ಫಟಾಫಟ ಹೋಗುವ. ಹೈರಾಣ ಗೈಸ್, ಬನ್ನಿ ಹೋಗುವ. ಗೈಸ್ ಮಸ್ತ್ ಊಟ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ತಗೋಡ 1 ನಂಬರ್ ಊಟ ಆಯಿತು. ಬರುವಾಗ ಒಂದು ಸ್ವಲ್ಪ ಸಸ್ತಾನಾಶ ಆ್ಯಂಡ್ ನಮ್ಮ ಸ್ವೀಟಿ ಒಂದಿಷ್ಟು ಹಾಲು ತೊಗೊಂಡು ಬಂದೇನೆ. ಮನೆ ಫಟಾಫಟ ಅಂತೇಳಿ ಅದಕ್ಕೊಂದಿಷ್ಟು ಹಾಲು ಹಾಕಿ ನಾವು ಸ್ವಲ್ಪ ಫಟಾಫಟ ಅಂತ ಜಳಕ ಮಾಡಬೇಕು. ಕೆಲಸದ ಅದಕ್ಕೆ ಫಟಾಕ್ಸಿ ಈಗ ಜಳಕ ಮಾಡಿಬಿಟ್ಟು ಮತ್ತೆ ಮುಂದಿನ ಕೆಲಸ ಇರ್ತವೆ ತೋರಿಸ್ಕೊಂತ ನಿಮಗೆ. ಬನ್ನಿ ಫಟಾಫಟ ಊಟ ಅಂತ ಸ್ವಲ್ಪ ಸೆಟ್ ಆಯ್ತು. ಈಗ ಸಿಕ್ಕಾಬಿಟ್ಟು ನಿದ್ದೆ ಬರತ್ತವ. ಬಟ್ ಆ ವಿಡಿಯೋ ಎಡಿಟ್ ಮಾಡ್ಬೇಕು. ಈಗ ಕೂತಿದೆ, ಬನ್ನಿ ಎಡಿಟ್ ಮಾಡೋಂತ ಎಲ್ಲ ನೋಡೋಣ. ಗೈಸ್ ಒಂದು ಸ್ವಲ್ಪ ನೀರು ಕಾಯಿಸಿದ್ದೆ, ಸ್ನಾನ ಮಾಡ್ಬೇಕಂತ ಹೇಳಿದ್ದಾರೆ. ಬಟ್ ಒಂದು ಸ್ವಲ್ಪ ಕೆಲಸ ಬಂದದ, ಹೊರಗಡೆ ಹೋಗ್ಬೇಕು ಇವಾಗ ವರ್ಕ್ ಸಲುವಾಗಿ. ಸೊ ಬನ್ನಿ ಫಟಾಫಟ ಅಂತೇಳಿ ಒಂದು ಸ್ವಲ್ಪ ಹೊರಗಿನ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಮಂತ. ಗೈಸ್ ತಗೋಡ ಸ್ನಾನ ಅಂತ ಮಾಡಿದೆ. ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಹೊರಗಡೆ ಬಂದಿದೆ, ಬಂದು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ವಿ. ಮತ್ತು ನಾನು ಸ್ವಲ್ಪ ಕ್ಲೀನ್ ಆದೆ, ಸ್ನಾನ ಮಾಡಿಕೊಂಡೆ. ಬೆಳಗ್ಗೆ ಒಂದು ಮಾಡೋಕ್ಕಾಗಲ್ಲ ನಮ್ಗೆ. ಸಂಜೆ ಟೈಮಿಗೆ ಬಿಸಿನೀರು ಕಾಯಿಸ್ಕೊಂಡು ಜಳಕ ಮಾಡೋದು. ಆ್ಯಂಡ್ ನಾಳೆ ಸ್ವಲ್ಪ ಅಮಾವಾಸ್ಯೆ ಅದ, ಸ್ವಲ್ಪ ಬೇಗ ಎದ್ದು ಬೇಗ ಹೋಗ್ಬೇಕು. ನಾಳೆದು ಒಂದು ಮನೆ ಹೋಗುವ ಅಂತ ನಾಳೆ. ಓಕೆ ಗೈಸ್, ಇವಾಗ ಅಡುಗೆ ಮಾಡ್ಕೋಬೇಕಪ್ಪ ಅಂತೇಳಿ ನೋಡ್ತಿದ್ದೆ. ಇವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಕೂತಿದ್ದೆ. ಈಗ ಅಡುಗೆ ಮಾಡ್ಕೋಬೇಕಪ್ಪ ಅಂತೇಳಿ ಯೋಚನೆ ಮಾಡುವಾಗ ಒಂದು ರೀಲ್ಸ್ ಬಂತು. ರೀಲ್ಸ್ ಏನಪ್ಪ ಅಂದರೆ ಬದನೆಕಾಯಿಂದ ಅದು ಮನೆಯೊಳಗೆ ಅಂದ್ರೆ ನಮ್ಮ ತಾಯಿಯವರು ಅದು ಮನೆಯೊಳಗೆ ಮಾಡ್ತಿದ್ರು. ಅದು ಏನಂತಾರಪ್ಪ, ತುಂಬು ಬದನೆಕಾಯಿ ಅಂತಾರೆ ನೋಡ್ರಿ. ಹಿಂಗೆ ಚೌಕ್ ಕೊಯ್ದು ಅದೇ ಮಾಡ್ತಾರೋಳು. ಅದೇ ಸ್ವಲ್ಪ ಐತಲ್ಲ ರೀಲ್ಸ್ ಒಳಗೆ ಯೂನಿಕಾಯಿ ಬಂತು. ಒಂದು ರೀಲ್ಸ್ ನೋಡೋದಿದೆ. ಆ ಟೈಮ್ನ ಯೂನಿಕಾಯಿ ಬಂತು. ಬದ್ನಿಕಾಯಿ ತಿನ್ನಂಗೆ ಭಾಳ ಕ್ರೇವಿಂಗ್ ಆಯಿತು. ಬದ್ನಿಕಾಯಿ ತಿನ್ನಂಗೆ ನೋಡ್ರಿ, ಮನ್ಯಾಗ ಬದ್ನಿಕಾಯಿ ಮಾಡೋದು ತಿನ್ನಲ್ಲ. ಇಲ್ಲಿ ನನಗಂದ್ರೆ ತಿನ್ನಂಗಾಗತ್ತೆ ಕ್ರೇವಿಂಗ್. ಅದಕ್ಕೆ ಐತಲ್ಲ ಹೆಂಗೂ ಕ್ರೇವಿಂಗ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬದ್ನಿಕಾಯಿ ಏನೇನು ಸಾಮಾನು ಬೇಕೆಲ್ಲ ಸಾಮಾನು ತರಕ್ಕೆ ಹೊಂಟೀನಿ. ಲೆಟ್ಸ್ ಗೋ ಫಟಾಫಟ ಅಂತೇಳಿ ಹೋಗಿ ತೊಗೊಂಡು ಬರುವ. ಮನೇನು ಐತಲ್ಲ ಆಫೀಸ್ ಐತಲ್ಲ ಮತ್ತೆ ವಾಪಸ್ ಅಡುಗೆ ಮಾಡ್ಕೊಂಡು ತಿಂದಿರ್ಬೇಕು. ಲೆಟ್ಸ್ ಗೋ. ಸ್ನಾನ ಮಾಡೀನಿ, ಕೂದಲೆಲ್ಲ ಒಣಗಿಲ್ಲ, ಎಷ್ಟೆಲ್ಲ ಸೆಟ್ ಆಗಿಲ್ಲ. ಹೋಗೋ ಬನ್ನಿ, ಆದಷ್ಟು ಬೇಗ ಹೋಗಿ ಬೇಗ ಬರುವಂತ. ಲೆಟ್ಸ್ ಗೋ ಗೈಸ್. 12 seconds later. ಗೈಸ್ ಅಲ್ಲಿ ಸೀದಾ ಮನೆಗೆ ಬಂದೆ. ಹೋಗೋ ಮನೆ ಸ್ಟಾರ್ಟ್ ಮಾಡಿದೆ, ಬರೋದು ಮನೆ ಸ್ಟಾರ್ಟ್ ಮಾಡೀನಿ. ಸ್ವಲ್ಪ ಸಾಮಾನು ತರ್ಬೇಕಂತ ಹೋಗಿದ್ದೆ. ಇಷ್ಟೊಂದು ಸಾಮಾನು ತುಂಬ ನೋಡ್ರಿ. ಅಲ್ಲಿ ಒಂದಂದ್ರೆ ಹಂಗೆ ಆಗತ್ತೆ ನನ್ನ ಮನುಷ್ಯಾಗ. ಸ್ವಲ್ಪ ಮನೆಗೆ ಏನೇನು ಸಾಮಾನು ಕಮ್ಮಿ ಆದ್ರೆ ಎಲ್ಲ ತೊಗೊಂಬಂದ್ಬಿಡ್ತೀನಿ. ತೊಗೊಂಬರ್ಲಕತ್ತೆ ಹೋಗಿರ್ತೀನಿ, ಇಷ್ಟೇ ತೊಗೊಂಬರಕತ್ತೆ ಹೋಗಿರ್ತೀನಿ. ಬಟ್ ಬರೋವಾಗ ಮಾತ್ರ ತೊಗೊಂಬಂದ್ಬಿಡ್ತೀನಿ ಪೂರ. ಎಲ್ಲ ಸಂತಿ ಇರಲಿಲ್ಲ, ಎಲ್ಲ ಖಾಲಿ ಆಗಿತ್ತು ಆಲ್ಮೋಸ್ಟ್ ಸಂತಿ. ಅದಕ್ಕೈತಲ್ಲ ಮತ್ತೆ ವಾಪಸ್ ಎಲ್ಲ ರೀಸ್ಟಾಕ್ ಮಾಡ್ಕೊಂಡಂಗಾಗಿದೆ. ಇವಾಗ ಫಟಾಫಟ ಅಂತೇಳಿ ಅಡುಗೆ ಮಾಡೋದ, ತಿನ್ನುವ, ಮಲ್ಕೊಳ್ಳುವ ಅಷ್ಟೇ ನಮ್ಮ ಕೆಲಸ. ಲೆಟ್ಸ್ ಗೋ ಗೈಸ್. ರೀಲ್ಸ್ ನೋಡಿ ಮಾಡುತ್ತಿರುವ ಬದನೆಕಾಯಿನ ಚೆಂದ ಆದ್ರೆ ಒಳ್ಳೇದಾಗುತ್ತೆ, ಚೆಂದ ಆಗಲಿಲ್ಲ ಅಂದ್ರೆ ಚೆಂದ ಮಾಡೋಣ ಅಷ್ಟೇ. ಬನ್ನಿ ಮಾಡುವ. ಗೈಸ್ ಬದ್ನಿಕಾಯಿನ ಶಿಸ್ತಾಗಿ ಕೊಯ್ಕೊಂಡ್ಬಿಟ್ಟು ಈ ಕಡೆ ಸೈಡ್ ಐತಲ್ಲ ಒಂದಿಷ್ಟು ಕೊಬ್ಬರಿ ಪುಡಿ ಮತ್ತು ಇಲ್ಲೊಂದು ಕೊಬ್ಬರಿ ಪುಡಿ ಅದ. ಈ ಕಡೆ ಸೈಡ್ ಐತಲ್ಲ ಒಂದಿಷ್ಟು ಮಿಕ್ಸರ್ ಹಾಕೊಳ್ಳೋದು. ಅವರು ಏನಂತಾರೆ ಆನ್ಲೈನ್ದಾಗ ಖತರ್ನಾಕ್ ಮಾಡ್ಯಾರವರು. ರೀಲ್ಸ್ನವ್ರು ಖತರ್ನಾಕ್ ಮಾಡಕತ್ತಾರ. ಮೊದಲಿನ ಸ್ವಲ್ಪ ಖತರ್ನಾಕ್ ಮಾಡಕತ್ತಾರ. ಅದಕ್ಕಂತ ಹೇಳಿದ್ರೆ ಈ ಕಡೆ ಸೈಡ್ ಐತಲ್ಲ ನಾವು ಮಾಡಕತ್ತೀವಿ. ಅದಕ್ಕೆ ನಂದು ಕಷ್ಟಪಟ್ಟು ನನ್ನ ಸ್ಟೈಲ್ ಒಳಗೆ ಮಾಡಕತ್ತೀನಿ. ನೋಡು ಹೆಂಗಾಗುತ್ತೆ ಅನ್ನೋದು. ಎಟ್ಸ್ಕೊ ಫಟಾಫಟ ತಲೆ ಅಡುಗೆ ಮಾಡ್ತೀನಿ ಗೈಸ್. ಎಲ್ಲ ತೋರ್ಸೋಕ್ಕಾಗಲ್ಲ ನಿಮ್ಗೆ. ಏನು ರೆಸಿಪಿ ಅನ್ನೋದು ಯಾಕಪ್ಪ ಅಂದ್ರೆ ನಾನೇ ನೋಡಿ ಮಾಡಕತ್ತೀನಿ. ಅದ್ರ ಸಲಿಂದ ನೀವು ನಾನು ನೋಡಿ ಮಾಡ್ದಂಗೆ ಆಗುತ್ತೆ. ಈ ಕಡೆ ಮಾಡಕತ್ತೀನಿ ಅದಕ್ಕೆ. ಗೈಸ್ ಅಲ್ಲಿ ಅಡುಗೆ ಆಲಕತ್ತದ. ಕುದಿಲಕ್ಕೆ ಇಟ್ಟಿನಿ ಬದ್ನಿಕಾಯಿನ. ಶಿಸ್ತಿಗೆ ಕುದಿಲಕತ್ತದ ಬದ್ನಿಕಾಯಿ. ಮತ್ತು ಒಂದು ಸ್ವಲ್ಪ ರೈಸ್ ಮಾಡಕ್ಕೆ ಇಟ್ಟಿನಿ ಅಲ್ಲಿ.
ಅದಕ್ಕೆ ಐತಲ್ಲ ಇಲ್ಲಿ ಬಂದು ಪಪ್ಪಾಯ ತಿಂತಾ ಇದ್ದೀನಿ. ಪಪ್ಪಾಯ ನೀನೇನು ತಂದಿದ್ದೆ ತಿನ್ಬೇಕಂತೇಳಿದ್ರೆ ನೈಟ್ ಸ್ವಲ್ಪ ತಿಂದಿದ್ದೆ ಮತ್ತು ಇವತ್ತು ಸ್ವಲ್ಪ ತಿನ್ನೋದು. ಫೈನಲಿ ಅಡುಗೆ ಅಂತೂ ಸಕ್ಸಸ್ಫುಲ್ಲಿ ರೆಡಿ ಮಾಡೀನಿ ಗೈಸ್. ತಾಬಡ್ತವ ಊಟ ಅಂತ ರೆಡಿ ಆಗಿದೆ ಈಗ. ನೋಡ್ರಿ ಇಲ್ಲಿ ಇದ್ರೊಳಗೆ ಪಪ್ಪಿಕಾಯಿ ಅದಾವ, ಅಗಳ ತಿಂದಿನಲ್ಲ ಅದು ಪಪ್ಪಿತ. ಅಡುಗೆ ರೆಡಿ ಆಗತ್ತೆ, ನಾ ಪಪ್ಪಿಕಾಯಿ ತಿಂದೀನಿ ಅಂದರೆ ಆಯಿತಾ. ಇಲ್ಲಿ ಒಂದಿಷ್ಟು ಚಟ್ನಿ ಮಾಡ್ಕೊಂಡೀನಿ, ಅದೇ ರೀಲ್ಸ್ ಒಳಗೆ ನೋಡಿ. ಅದ್ರ ಕೆಳಗೆ ನೋಡ್ರಿ ಬದ್ನಿಕಾಯಿ ಅವರು ಹೇಳ್ದಂಗೆ ಮಾಡೀನಿ. 3 ಬದ್ನಿಕಾಯಿ ಹಾಕೀನಿ, ಜಾಸ್ತಿ ಇಲ್ಲ. ಒಬ್ಬನಿಗೆ ಎಷ್ಟು ಹಾಕ್ಬೇಕು ನೀವು ಹೇಳ್ರಿ, ಒಬ್ಬನೇ ಇದೀನಿ, ಜಾಸ್ತಿ ಹಾಕೊಂತಿನ ಬರೋದ್ರಲ್ಲಿಂದ. ಇಲ್ಲಿ ಚಪಾತಿ ಮಾಡ್ಕೊಂಡೀನಿ, ಮಸ್ತ್ ಮೆತ್ತ ಮಾಡ್ಕೊಂಡೀನಿ ಗೈಸ್ ಇವತ್ತು. ಯಾಕಪ್ಪ ಅಂದ್ರೆ ಎಲ್ಲ ಟೆಕ್ನಿಕ್ಗಳು ಒಂದೊಂದು ಕಲಿಯಕತ್ತೀನಿ. ಏನು ಮಾಡ್ತಾರೆ ಹೇಳ್ರಿ. ಅದ್ರ ಕೆಳಗೆ ರೈಸ್ ಅದ. ರೈಸ್ ಏನು ಅಂತದೇನು ವೈಟ್ ಕಲರ್ ರೈಸ್ ಅದ, ನನಗಿನ್ನ ವೈಟ್ ಇದ್ದ ರೈಸ್ ಅದ, ಅದಕ್ಕೆ ಅದೇನು ತೋರಿಸಲ್ಲ. ಮನೆ ಫಟಾಫಟ ಊಟ ಮಾಡುವ ಗೈಸ್. ಫೈನಲಿ ಬದ್ನಿಕಾಯಿ ಹಾಕೊಂಡೀನಿ. ಬದ್ನಿಕಾಯಿ ಸ್ವಲ್ಪ ಕಮ್ಮಿ ತಿಂತೀನಿ ನಾನು, ಅದ್ರ ಜೊತೆ ಸ್ವಲ್ಪ ಚಟ್ನಿ. ವಾವ್, 1 ನಂಬರ್ ಮಾಡಿ ಗೈಸ್, 1 ನಂಬರ ಬೆಸ್ಟ್. ಸದ್ಯ ಏನೋ ಪೋಪಟ ಅಂತದ್ದು ಅಂದ್ಕೊಂಡಿದ್ದೆ, ಪೋಪಟ ಆಗಲಿಲ್ಲ, ಮಸ್ತಾಗಿದೆ. ಚಪಾತಿ ಮಾಡಿ ಹಾಕಿ ಸಿಗ್ತೀನಿ ಗೈಸ್. ಇದು ಮರುದಿನ ಇದಿರುತ್ತೆ ವಿಡಿಯೋ. ಯಾಕಪ್ಪ ಅಂದ್ರೆ ನೀನು ನೈಟ್ ಎಲ್ಲ ತಗೊಂಡು ಊಟ ಮಾಡ್ಕೊಂಡು ಮಲ್ಕೊಳಕತ್ತೀನಿ ಈಗ. ಯಾಕಪ್ಪ ಅಂದ್ರೆ ಡೈಲಿ ಬೇಗ ಮಲ್ಕೊಂಡು ಬೇಗ ಎದ್ದು ಈ ಥರ ರೂಢಿ ಹಾಕೋಬೇಕಂತೇಳಿ ಪ್ಲ್ಯಾನ್ ಹಾಕೊಂಡಿನಿ. ಅದಕ್ಕೆ ಭಾಳ ಬೇಗ ಮಲ್ಕೊಂಡಿದ್ದೆ ನೀನು ನೈಟ. ಮತ್ತೇನು ಜಾಸ್ತಿ ಇಲ್ಲ, ತಗೊಂಡು ನಿದ್ದೆ ಹೊಡೆದ್ರು. ಮತ್ತು ಎಡಿಟಿಂಗ್ ಅಂತೂ ಮಧ್ಯಾಹ್ನ ಮಾಡಕತ್ತೀನಿ, ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದೇಳೋದು ನಡೆದದ. ಅಂದ್ರೆ ಬೆಳಗ್ಗೆ ಎದ್ದೇಳೋದು ನಡೆದದ. ಯಾಕಪ್ಪ ಅಂದ್ರೆ ಬೆಳಗ್ಗೆ ಅದಕ್ಕೆ ಎಡಿಟಿಂಗ್ ಮಾಡೋದು ನಡೆದದ. ಈಗ ಸ್ವಲ್ಪ ಎಲ್ಲ ರುಟೀನ್ ಚೇಂಜ್ ಮಾಡ್ಕೊಳತ್ತೀನಿ. ನೈಟೆಲ್ಲ ನಿದ್ದೆ ಮಾಡ್ಬೇಕಲ್ಲ ಅಂತ ಹೇಳಿದ್ರೆ 2 ದಿನ ಆಯಿತು ಕಂಟಿನ್ಯೂ ಆಗಿ ಬೇಗನೆ ಮಲ್ಕೊಳಕತ್ತೀನಿ. ಬನ್ನಿ ಏನು ಮಾಡೋದು, ಹಿಂಗೆ ಒಂದಿಷ್ಟು ದಿನ ರೂಢ ಮಾಡ್ಕೋಬೇಕು, ಮತ್ತು ಎಲ್ಲ ಚೇಂಜ್ ಮಾಡ್ಕೋಬೇಕಲ್ಲ. ರೂಢಿ ಸಿಕ್ಕಾಪಟ್ಟೆ ಹೈರಾಣಾಗಿತ್ತು ರೀ ಅದು. ರಾತ್ರಿ ಬೆಳಗ್ಗೆ ಹಚ್ಚಿರೋದು, ಡೇ ಫುಲ್ ಮಲ್ಕೊಳ್ಳೋದು. ಇವಾಗ ನೋಡ್ರಿ ಟೈಮಿಂಗ ಈಗ 9 ಗಂಟೆಗೆ 9:30 ಗಂಟೆ ಈಗ. ಈಗ 9:30 ಆಗ್ಯದ. ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗೀನಿ. ಯಾಕೆ ಅನ್ನೋದು ನಾಳಿನ ಬ್ಲಾಗ್ದಾಗ ಬರ್ತದೆ. ನಾಳಿನ ಬ್ಲಾಗ್ದಾಗ ನೋಡ್ರಿ ಇಷ್ಟು ಬೇಗ ಎದ್ದೇಳಕತ್ತೀನಿ ಈಗ. ಖುಷಿ ಆಗುತ್ತೆ ಒಂಥರ ಮನ್ಸಿ. ನಾನು ಈಗ ಬಟ್ ಸಿಕ್ಕಾಪಟ್ಟೆ ಚಳಿದ್ರಿ, ಜಳಕ ಮಾಡೀನಿ, ಸ್ನಾನ ಮಾಡೀನಿ. ಈಗ ಸಿಕ್ಕಾಪಟ್ಟೆ ಚಳಿ ಅದ. ತಗೋಡ ಗಡ ನಡ್ಗಂಗೆ ನೋಡ್ರಿ. ಬನ್ನಿ ಇವಾಗ ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡಮ್ಮ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆಗೋದು ಗೊತ್ತಿಲ್ಲ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಶಿವಮೊಗ್ಗವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.